ಆಯುರ್ವೇದ ಅಂತ ನಾವು ತಗೊಂಡಿದ ತಕ್ಷಣ ಇದು ಆಧ್ಯಾತ್ಮಕ್ಕೆ ಬಿಟ್ಟಿರುವಂಥದ್ದು ಅಲ್ವೇ ಅಲ್ಲ. ಸೊ ಆಯುರ್ವೇದ ಯಾಕೆ ಬಂತು ಅಂತ ತಗೊಂಡಾಗ್ಲೇನೆ ವಿಘ್ನೀಭೂತ ಯದಾ ರೋಗ ಪ್ರಾದುರ್ಭೂತ ಶರೀರಿಣ, ಯಾಕೆ ತಪ ಉಪವಾಸ ಬ್ರಹ್ಮಚರ್ಯ ವ್ರತಾಯುಷಾಂ. ಹಿಂದಿನ ರಾಮನ ಕಾಲದಲ್ಲೆಲ್ಲ ಅನಾರೋಗ್ಯವೇ ಇರಲಿಲ್ಲ. ಯಾವಾಗ ಕಲಿಯುಗ ಪ್ರಾರಂಭ ಆಗ್ತಿದ್ದಂಗೆ ಮುಂದಿನ ಯುಗಗಳಲ್ಲಿ ಅನಾರೋಗ್ಯ ಅಥವಾ ರೋಗಗಳು ಉಂಟಾಗಕ್ಕೆ ಶುರುವಾಯಿತು, ಸಾಧನೆಗೆ ಒಂದು ತೊಡಕಾಯಿತು. ಸೊ ಅದಕ್ಕೆ ಅಂತಾನೆ ಋಷಿ ಮುನಿಗಳು ಏನಂತಾರೆ, ಒಂದು ಹೈರಾರ್ಕಿಯಲ್ಲಿ ಹೋಗಿ ಬ್ರಹ್ಮನಿಂದ ಈ ವಿದ್ಯೆಯನ್ನು ಬ್ರಹ್ಮದೇವರು ಸ್ಮರಣೆ ಮಾಡಿ ಕೊಟ್ಟಿದ್ದ. ಅದು ಏನು ಅವಾಗ ಬರ್ದಿದ್ದಲ್ಲ, ಬ್ರಹ್ಮ ಸ್ಮೃತ್ವ ಆಯುಷೋ ಮೇಧೋ, ಸ್ಮರಣೆ ಮಾಡ್ಕೊಂಡ್ರಷ್ಟೇ. ಸ್ಮರಣೆ ಮಾಡಿ ಇಂದ್ರನಿಗೆ, ಅಶ್ವಿನಿ ದೇವತೆಗಳಿಗೆ, ನೆಕ್ಸ್ಟ್ ಅಗಸ್ತ್ಯರಿಗೆ, ಹಂಗೆ ಇಟ್ ಕೇಮ್ ಡೌನ್ ಟು ಭೂಲೋಕ ಅಂತ. ಸೊ ಆಯುರ್ವೇದ ಮತ್ತೆ ಆಧ್ಯಾತ್ಮ, ಇಟ್ ಇಸ್ ಆಯುರ್ವೇದ ಸಮಥಿಂಗ್ ಬಂದಿದ್ದು ಚತುರ್ಮುಖ ಬ್ರಹ್ಮನಿಂದ. ಖಂಡಿತ. ಸೊ ಆಯುರ್ವೇದ ಬಂದಿದ್ದೇನೆ ಒಂದು ಆಧ್ಯಾತ್ಮದ ಸಾಧನೆಗೆ, ನಮ್ಮ ಶರೀರನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅಂತಾನೆ. ಸೊ ಆಯುರ್ವೇದದ ಪರಿಪಾಲನೆಯಿಂದ ಆಧ್ಯಾತ್ಮ ಮ್ಯಾನಿಫೋಲ್ಡ್ ಆಗಿ ಮುಂದಕ್ಕೆ ಹೋಗ್ತಾನೆ ಇರತ್ತೆ.